In this video, we will discuss about the important problems that is related to EMF and Gibbs free energy. This is very important for IIT exam and other competitive exams. ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ, ಗೊತ್ತಾಗುತ್ತೆ ಯಾವ ಥರ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು ಅಂತ. ಈ ಗ್ಯಾಲ್ವನಿಕ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಮೇಡ್ ಆಫ್ zinc and copper of cells produces 1.10 volt at 25 degrees Celsius. The ratio of zinc to copper ion is maintained at 1, means unit irutte. The change in standard Gibbs free energy for the reaction when 1 mole of zinc gets dissolved is dash kilojoule ಅಂತ ಕೇಳಿದ್ದಾರೆ. ಓಕೆ, ಕಿಲೋಜೌಲ್ಸ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿರಿ IIT ಜಾಮ್ ಅಲ್ಲಿ ಏನಾಗುತ್ತೆ ನಿಮಗೆ ಯೂನಿಟ್ ಇಂಪಾರ್ಟೆಂಟ್. ಓಕೆ, ಅವ್ರು ಜೌಲ್ಸ್ ಅಲ್ಲಿ ಕೇಳಿದಾರ, ಕಿಲೋಜೌಲ್ಸ್ ಅಲ್ಲಿ ಕೇಳಿದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂದರೆ ಇಲ್ಲಿ ನಿಮ್ಗೆ ಏನೇನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ 1.10 ವೋಲ್ಟು, ಮತ್ತು ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ 1, ಮತ್ತು ಇಲ್ಲೇನು ಕೊಟ್ಟಿದ್ದಾರೆ, ಇದು ಈ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದನ್ನು ಬೇಕಾಗಿಲ್ಲ, ನೋಡೋಣ ಈಗ. ಓಕೆ, ಏನು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು ಈ ಥರ ಗಿವ್ಸ್ ಫ್ರೀ ಎನರ್ಜಿ ಮತ್ತು EMF ಕೊಟ್ಟಾಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ದಟ್ ಈಸ್ ಡೆಲ್ಟಾ G ಈಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E, ಅಥವಾ ಡೆಲ್ಟಾ G0 ಈಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E0 ಆಗುತ್ತೆ. ಮೀನ್ಸ್ ಇಲ್ಲಿ ನೋಡೋಣ. ಓಕೆ, ಇದು ಫಾರ್ಮುಲಾ ಯಾವುದು, ಡೆಲ್ಟಾ G0 ಈಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E0 ಆಗುತ್ತೆ. ಓಕೆ, ಡೇನೆಸ್ ಏನಂದ್ರೆ ಜಿಂಕ್ ಇರುತ್ತೆ ಮತ್ತು ಕಾಪರ್ ಇರುತ್ತೆ. ಜಿಂಕ್ ಅಂಡರ್ಗೋಸ್ ಆಕ್ಸಿಡೇಷನ್ ವೇರಸ್ ಕಾಪರ್ ಅಂಡರ್ಗೋಸ್ ರಿಡಕ್ಷನ್. ಜನರಲ್ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಎಷ್ಟಿದ್ದು 1.10 ವೋಲ್ಟ್. ಕೊಟ್ಟಿಲ್ಲ ಅಂದರೆ ನಾವು ನೆನ್ಪಿಟ್ಕೋಬೇಕು, ಬಿಕಾಸ್ ಇಲ್ಲಿ ಜಿಂಕ್ದು ಪೊಟೆನ್ಷಿಯಲ್ ಬಂದು ಮೈನಸ್ 0.76, ಕಾಪರ್ ಬಂದು 0.34 ಆಗುತ್ತೆ. ಓಕೆ, ನಮ್ಗೆ ಗೊತ್ತು E0 ಸೆಲ್ ಇಸ್ ಈಕ್ವಲ್ ಟು E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್ ಆಗುತ್ತೆ. ದೇರ್ಫೋರ್ ಅದರ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಈ ಕ್ಯಾಥೋಡ್ ಅಂದರೆ 0.34, ಬಿಕಾಸ್ ಇದು ಕ್ಯಾಥೋಡ್ ಅಂದರೆ ಯಾವುದು, ಕಾಪರ್ ಅಂಡರ್ಗೋಸ್ ರಿಡಕ್ಷನ್, ದೇರ್ಫೋರ್ ಇಟ್ ವಿಲ್ ಆಕ್ಟ್ ಆಸ್ ಎ ಕ್ಯಾಥೋಡ್. 0.34 ಮೈನಸ್ ಆ್ಯನೋಡ್ ಅಂದರೆ ಎಷ್ಟು, ಮೈನಸ್ 0.76, ಸ್ಟ್ಯಾಂಡರ್ಡ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆ್ಯಡ್ ಮಾಡಿದಾಗ 1.10 ವೋಲ್ಟ್ ಬರುತ್ತೆ. ಓಕೆ, ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದರೆ ನಾನು ನೆನ್ಪಿಟ್ಕೋಬೇಕು. ಮತ್ತು ನನಗೆ ಈ ಸೆಲ್ ಅಂದರೆ ಗೊತ್ತು, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದು ಇಂಪಾರ್ಟೆಂಟು. ಈ ಸೆಲ್ ಇಸ್ ಈಕ್ವಲ್ ಟು E0 ಸೆಲ್ ಪ್ಲಸ್ 0.0591 ಡಿವೈಡ್ ಬೈ N ಲಾಗ್ ಆಫ್, ಈ ಕೇಸಲ್ಲಿ ಕಾಪರ್ 2 ಪ್ಲಸ್ ಡಿವೈಡ್ ಬೈ ಜಿಂಕ್ 2 ಪ್ಲಸ್ ಆಗುತ್ತೆ. ಓಕೆ, ಆ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಜಿಂಕ್ 2 ಪ್ಲಸ್ ಟು ಕಾಪರ್ 2 ಪ್ಲಸ್ ಏನು ಕೊಟ್ಟಿದ್ದಾರೆ, 1 ಅನ್ನು ಕೊಟ್ಟಿದ್ದಾರೆ. ಅಥವಾ ಕಾಪರ್ 2 ಪ್ಲಸ್ ಟು ಜಿಂಕ್ 2 ಪ್ಲಸ್ ಅಂದರೆ ಏನಾಗುತ್ತೆ, ಅದು 1 ಆಗುತ್ತೆ. ಓಕೆ, ಇದು ಏನು ರೆಸಿಪಿಗೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ 1 ಆಗುತ್ತೆ. ಓಕೆ, ಲಾಗ್ ಆಫ್ 1 ಅಂದರೆ 0. ಇಲ್ಲಿ ನೋಡಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, 2 ಎಲೆಕ್ಟ್ರಾನ್ಸ್. ದೇರ್ಫೋರ್ N ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಆಗುತ್ತೆ. ಓಕೆ, ಈ ಸೆಲ್ ಇಸ್ ಈಕ್ವಲ್ ಟು E0 ಸೆಲ್ ಅಂದರೆ ಎಷ್ಟು, 1.10 ಬರ್ಕೊಡ್ರಿ, ಈ ಟರ್ಮಲ್ಲಿ 0 ಆಗುತ್ತೆ. ದೇರ್ಫೋರ್ ಈ ಸೆಲ್ ಇಸ್ ಈಕ್ವಲ್ ಟು 1.10 ಆಗುತ್ತೆ. ಇನ್ ದಿಸ್ ಕೇಸ್ ಈ ಸೆಲ್ ಇಸ್ ಈಕ್ವಲ್ ಟು E0 ಸೆಲ್, ಬಿಕಾಸ್ ಇಲ್ಲಿ ಕಾನ್ಸಂಟ್ರೇಷನ್ ಯೂನಿಟ್ ಇರೋದ್ರಿಂದ ಈ ಸೆಲ್ ಇಸ್ ಈಕ್ವಲ್ ಟು E0 ಸೆಲ್. ಓಕೆ, ಇಲ್ಲಿ ನಿಮಗೆ ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾರೆ 1.10 ವೋಲ್ಟ್ ಅಂತ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು, ಡೆಲ್ಟಾ G0 ಇಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E0. N ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, ಇಲ್ಲಿ 2 ಎಲೆಕ್ಟ್ರಾನ್ಸ್. ದೇರ್ಫೋರ್ N ಇಸ್ ಈಕ್ವಲ್ ಟು 2. F ಅಂದರೆ ಏನು, ಫ್ಯಾರಡೇಸ್ ಕಾನ್ಸ್ಟೆಂಟು, ದಟ್ ಇಸ್ ಈಕ್ವಲ್ ಟು 96,485 ಅಥವಾ 96,500. ಓಕೆ, ಬರ್ಕೋಬೇಕು ಅದನ್ನು. ಓಕೆ, ನೆಕ್ಸ್ಟ್ E0 ಸೆಲ್ ಅಂದರೆ 1.10. ಇದು ಸಿಂಪ್ಲಿಫಿಕೇಶನ್ ಮಾಡಿರುತ್ತೆ ಮೈನಸ್ 21267 ಜೌಲ್ಸ್ ಪರ್ ಮೋಲ್ ಬರುತ್ತೆ. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ ನೋಡ್ರಿ, ಯೂನಿಟ್ ಬರೋದಲ್ಲಿ ಡೆಲ್ಟಾ G0 ಜೌಲ್ಸ್ ಪರ್ ಮೋಲ್. ಬಟ್ ಅಲ್ಲಿ ಕ್ವಶನ್ ನೋಡ್ರಿ, ಕ್ವಶನ್ ಏನು ಕೊಟ್ಟಿದ್ದಾರೆ ನಿಮಗೆ, ಕಿಲೋ ಜೌಲ್ಸ್ ಅಲ್ಲಿ ಬೇಕು. ದೇರ್ಫೋರ್ ಏನಾಗುತ್ತೆ ಅಲ್ಲಿ ನೋಡಲಿ, 3 ಪಾಯಿಂಟ್ಸ್ ಲೆಫ್ಟ್ ಶಿಫ್ಟ್ ಮಾಡಿರಿ, ಇಲ್ಲಿಗೆ ಬರುತ್ತೆ. ಓಕೆ, ಮೈನಸ್ 212.267 ಕಿಲೋ ಜೌಲ್ ಪರ್ ಮೋಲ್ ಆಗುತ್ತೆ. ಅದಕ್ಕೆ ನಿಮಗೆ ನೀವು ಕೇರ್ಫುಲ್ ಆಗಿರಬೇಕು, ಜೌಲ್ಸ್ ಅಲ್ಲಿ ಕೇಳಿದಾರ ಕಿಲೋ ಜೌಲ್ಸ್ ಅಲ್ಲಿ ಕೇಳಿದಾರ ಅಂತ. ಓಕೆ, ದೇರ್ಫೋರ್ ಡೆಲ್ಟಾ G0 ಇಸ್ ಈಕ್ವಲ್ ಟು ಮೈನಸ್ 212.267 ಕಿಲೋ ಜೌಲ್ ಪರ್ ಮೋಲ್. ಓಕೆ, ಇದು ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ Fe3+ ಟು Fe ಈಸ್ ಡ್ಯಾಶ್ ವೋಲ್ಟ್. ಅಂದರೆ Fe3+ ಇಂದ Fe ಆಗ್ತಾ ಇದೆ, ಮೀನ್ಸ್ ಏನಾಗ್ತದೆ ಇಲ್ಲಿ, ರಿಡಕ್ಷನ್ ಆಗ್ತಿದೆ. ರಿಡಕ್ಷನ್ ಟೈಮಲ್ಲಿ ಏನಾಗ್ತದೆ ಇಲ್ಲಿ, ದಿಸ್ ಐರನ್ ಗೇನ್ಸ್ 3 ಎಲೆಕ್ಟ್ರಾನ್ಸ್. ಓಕೆ, ಅವ್ರೇನು ಕೊಟ್ಟಿದ್ದಾರೆ, 2 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. Fe3+ ಇಂದ Fe2+ ಕೊಟ್ಟಿದ್ದಾರೆ, ಮತ್ತು Fe2+ ಇಂದ Fe ಕೊಟ್ಟಿದ್ದಾರೆ. ಓಕೆ, ಡೈರೆಕ್ಟಾಗಿ ಕೊಟ್ಟಿಲ್ಲ ಅವರು,
FE 3 ಪ್ಲಸ್ ಇಂದ FE 2 ಆಗೋದನ್ನು ಕೊಟ್ಟಿದ್ದಾರೆ. FE 2 ಪ್ಲಸ್ ಇಂದ FE ಆಗೋದು ಕೊಟ್ಟಿದ್ದಾರೆ. FE 3 ಪ್ಲಸ್ ಇಂದ FE 2 ಪ್ಲಸ್ ಅಂದ್ರೆ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಬಂದು 0.77 ವೋಲ್ಟ್. FE 2 ಪ್ಲಸ್ ಇಂದ FE ಅಂತಂದ್ರೆ -0.44 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತಾಗ ಫಸ್ಟ್ ನಾವು ಏನ್ ಮಾಡಬೇಕು, ಇಲ್ಲಿ EMF ಕೊಟ್ಟಾಗ ಡೆಲ್ಟಾ ಜಿ ಅದು ಮತ್ತೆ ಇದಕ್ಕೆ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ನೋಡಿ ಏನಾಗಿದೆ, FE 3 ಪ್ಲಸ್ 2 FE ಆಗಿದೆ ಅಂದ್ರೆ ಇಟ್ ಗೈನ್ಸ್ 3 ಎಲೆಕ್ಟ್ರಾನ್ಸ್. ಓಕೆ, ನಮ್ಗೆ ಎಲ್ಲ ಕೊಟ್ಟಿದ್ದಾರೆ FE 3 ಪ್ಲಸ್ ಇಂದ FE 2 ಪ್ಲಸ್ ಅಂದ್ರೆ ಇಟ್ ಗೈನ್ಸ್ ಹೌ ಮೆನಿ ಎಲೆಕ್ಟ್ರಾನ್ಸ್, 1 ಎಲೆಕ್ಟ್ರಾನ್. ಅದ್ರ ಪೊಟೆನ್ಷಿಯಲ್ ಎಷ್ಟು ಕೊಟ್ಟಿದ್ದಾರೆ, 0.77 ವೋಲ್ಟ್. ಓಕೆ, ಅದು E01 ಅಂತ ಅನ್ಕೊಂಡ್ರಿ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ FE 2 ಪ್ಲಸ್ ಇಂದ FE ಆಗಿದೆ ಅಂದ್ರೆ ಇಟ್ ಗೈನ್ಸ್ 2 ಎಲೆಕ್ಟ್ರಾನ್ಸ್. ಓಕೆ, ಇಟ್ ಗೈನ್ಸ್ ನೋಡಲಿ, ಇಟ್ ಗೈನ್ಸ್ 2 ಎಲೆಕ್ಟ್ರಾನ್ಸ್. ಓಕೆ, ಇಟ್ ಗೈನ್ಸ್ 2 ಎಲೆಕ್ಟ್ರಾನ್ಸ್, ಅದಕ್ಕೆ 2 ಎಲೆಕ್ಟ್ರಾನ್ಸ್ ಅಂತ ಬರ್ದು ಅದ್ರ ಪೊಟೆನ್ಷಿಯಲ್ ಎಷ್ಟು ಕೊಟ್ಟಿದ್ದಾರೆ, -0.44 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ದಿಸ್ E02 ಆಯ್ತು. E01 ಮತ್ತೆ E02. ಫಸ್ಟ್ ಒನ್ಗೆ ಈಗ ಡೆಲ್ಟಾ G0 ಹಾಕಿದ್ರೆ ಡೆಲ್ಟಾ G0 ಇಸ್ ಈಕ್ವಲ್ ಟು ಡೆಲ್ಟಾ G0 ಅಂದ್ರೆ ಏನು, -n×F × E0 ಅಂತ. ಓಕೆ, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, 1 ಎಲೆಕ್ಟ್ರಾನ್ಸ್. ದೇರ್ಫೋರ್ n = 1 ಆಯ್ತು. F1 ಹಂಗೆ ಬರ್ಕೊಳ್ರಿ. ಪೊಟೆನ್ಷಿಯಲ್ ಎಷ್ಟು, 0.77. ದೇರ್ಫೋರ್ ಇಲ್ಲಿ ಏನು ಬರುತ್ತೆ, -0.77 F ಅಂತ ಆಗುತ್ತೆ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡ್ರಿ, ಡೆಲ್ಟಾ G02 ಅಂತಂದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, 2 ಎಲೆಕ್ಟ್ರಾನ್ಸ್. n = 2 ಆಯ್ತು, -2F. ಪೊಟೆನ್ಷಿಯಲ್ ಎಷ್ಟು, 0.44. -2 ಪ್ಲಸ್ ಆಯ್ತು, 0.88 ಫ್ಯಾರಡೇಸ್ ಆಯ್ತು. ಓಕೆ, ಈಗ ಇದೆರಡನ್ನು ಆಡ್ ಮಾಡ್ರಿ. ಡೆಲ್ಟಾ G01 ಪ್ಲಸ್ ಡೆಲ್ಟಾ G02 ಆಡ್ ಮಾಡಿದಾಗ ಏನು ಬಂತು, ನಮ್ಗೆ ಇಲ್ಲಿ -0.77 ಫ್ಯಾರಡೆ ಪ್ಲಸ್ 0.88 ಫ್ಯಾರಡೆ ಆಯ್ತು. ಸಿಂಪ್ಲಿಫಿಕೇಶನ್ ಮಾಡಿದಾಗ 0.11 ಫ್ಯಾರಡೆ ಆಯ್ತು. ಇದು ದಟ್ ಇಸ್ ನಥಿಂಗ್ ಬಟ್ FE 3 ಪ್ಲಸ್ ಇಂದ FE ಆದಂಗೆ, ಮೀನ್ಸ್ ಡೈರೆಕ್ಟ್ ಕನ್ವರ್ಷನ್ ಆದಂಗೆ 3 ಎಲೆಕ್ಟ್ರಾನ್ಸ್. ನೀವು ಓವರ್ ಆಲ್ ಆಡ್ ಮಾಡಿದಾಗ ಹಿಂಗೆ ಅಲ್ಲ, ಇದು 2 ಎಲೆಕ್ಟ್ರಾನ್ಸ್, ಇದು 1 ಎಲೆಕ್ಟ್ರಾನ್, ಎರಡು ಆಡ್ ಮಾಡಿದಾಗ 3 ಎಲೆಕ್ಟ್ರಾನ್ಸ್ ಆಯ್ತು. FE 3 ಪ್ಲಸ್ ಇಂದ FE ಆಯ್ತು. FE 3 ಪ್ಲಸ್ ಇಂದ FE ಅಂದ್ರೆ 3 ಎಲೆಕ್ಟ್ರಾನ್ಸ್ ಗೇನ್ ಆಯ್ತು. ಓಕೆ, ನಮ್ಗೆ ಗೊತ್ತು ಡೆಲ್ಟಾ G0 ಎಷ್ಟು ಬಂತು, ಈಗ 0.11 ಫ್ಯಾರಡೆ ಬಂತು. ಓಕೆ, ಫ್ಯಾರಡೆ ಬಂತು. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಯ್ತು, ಇಲ್ಲಿ 3 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಯ್ತು. ದೇರ್ಫೋರ್ ಡೆಲ್ಟಾ G0 ಅಂದ್ರೆ ಏನು, -n×F × E0. ಇಲ್ಲಿ n ಅಂದ್ರೆ ಎಷ್ಟು, ಇಲ್ಲಿ 3 ಎಲೆಕ್ಟ್ರಾನ್ಸ್. ದೇರ್ಫೋರ್ -3 × n×F × E0. n ಅಂದ್ರೆ ಇಲ್ಲಿ 3 ಆಯ್ತು. ಇಲ್ಲಿ ನಮ್ಗೆ ಆಲ್ರೆಡಿ ಡೆಲ್ಟಾ G0 ಎಷ್ಟು ಬಂದಿದೆ, 0.11 F1 ಇದೆ. ಓಕೆ, ಫ್ಯಾರಡೆ ಕ್ಯಾನ್ಸಲ್ ಆಯ್ತು. E0 = -0.11/3 ಆಯಿತು. ದಟ್ ಇಸ್ ನಥಿಂಗ್ ಬಟ್ -0.0366 ವೋಲ್ಟ್ ಆಯಿತು. ಇಟ್ ಇಸ್ ರಿಕ್ವೈರ್ಡ್ ಆನ್ಸರ್. E0 ಸೆಲ್ ಎಷ್ಟು ಬಂತು, -0.0366 ವೋಲ್ಟ್ ಆಯಿತು. ಈ ಥರ ನಾವು ಸಾಲ್ವ್ ಮಾಡಬೇಕು. ಡೈರೆಕ್ಟಾಗಿ ಕೊಡದೇ ಇದ್ದಾಗ ಈಚ್ ಈಕ್ವೇಷನ್ ಬರ್ಕೊಂಡು ಆ್ಯಡ್ ಮಾಡಿ ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡಿ ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು.